ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕೃಷ್ಣನು ಪರಶುರಾಮನ ಪ್ರಭಾವವನ್ನು ಧರ್ಮರಾಜನಿಗೆ ವಿವರಿಸತೊಡಗಿದುದು ಎಂಬ 47ನೆಯ ಅಧ್ಯಾಯಕ್ಕೆ ಸ್ವಾಗತ. ಈಗ ಧರ್ಮರಾಜನ ಪಟ್ಟಾಭಿಷೇಕವು ನಡೆದ ನಂತರ ಮಹಾರಾಜನಾದ ಧರ್ಮರಾಜನು ತನ್ನೆಲ್ಲ ಪರಿವಾರವನ್ನು ಕರೆದುಕೊಂಡು ಶ್ರೀಕೃಷ್ಣನನ್ನು ಮುಂದಿಟ್ಟುಕೊಂಡು ಶ್ರೀಕೃಷ್ಣನು ನೀಡಿದ ಸಲಹೆಯಂತೆ ಹಾಗೂ ಶ್ರೀಕೃಷ್ಣನು ನೀಡಿದ ಆಜ್ಞೆಯಂತೆ ಭೀಷ್ಮನನ್ನು ಭೇಟಿ ಮಾಡಲು ಹೋಗುತ್ತಿರುವನು. ಭೀಷ್ಮನಿಂದ ಜ್ಞಾನೋಪದೇಶವನ್ನು ಯುಧಿಷ್ಠಿರನು ಪಡೆಯಬೇಕೆಂಬುದೇ ಶ್ರೀಕೃಷ್ಣನ ಇಚ್ಛೆಯಾಗಿತ್ತು. ಆಮೇಲೆ ಧರ್ಮರಾಜನೇ ಮೊದಲಾದ ಪಾಂಡವರು ಕೃಷ್ಣನು ಧ್ವಜಾಲಂಕೃತಗಳಾಗಿ ಉತ್ತಮಾಶ್ವಗಳನ್ನು ಹೂಡಿ ನಗರಗಳಿಗೆ ಸಮಾನಗಳಾದ ರಥಗಳನ್ನೇರಿ ಕುರುಕ್ಷೇತ್ರಕ್ಕೆ ಬಂದರು. ಆಗ ಆ ಕುರುಕ್ಷೇತ್ರದ ಭೀಕರ ಸ್ಥಿತಿಯನ್ನು ಕೇಳಬೇಕೆ? ಎಲ್ಲಿ ನೋಡಿದರೂ ಅಸ್ಥಿ ಮಾಂಸಗಳು, ಕಿತ್ತು ಬಿದ್ದ ಕೇಶರಾಶಿಗಳು, ಮಹಾರಥರಾದ ಅನೇಕ ಕ್ಷತ್ರಿಯರು ದೇಹತ್ಯಾಗ ಮಾಡಿದ ಭಯಂಕರ ಸನ್ನಿವೇಶಗಳು, ಆನೆ ಕುದುರೆಗಳ ಮೃತದೇಹಗಳು, ಎಲುಬುಗಳು ಪರ್ವತಾಕಾರದಲ್ಲಿ ಬಿದ್ದಿರುವವು. ಬಿಳಿ ಹಂಸಗಳಂತೆ ಕಾಣುವ ಮನುಷ್ಯರ ತಲೆಯೋಡುಗಳು ನಾನಾ ಕಡೆಯಲ್ಲಿ ಕಾಣುತ್ತಿರುವವು. ಅಲ್ಲಲ್ಲಿ ಸಾವಿರಾರು ಚಿತೆಗಳು, ಹರಿದ ಕವಚಗಳು, ಮುರಿದ ಶಸ್ತ್ರಗಳು ಗೋಚರಿಸುವವು. ಕಾಲನು ಅನುಭವಿಸಿ ಬಿಟ್ಟು ಹೋದ ಪಾನಶಾಲೆಯಂತೆ ಕಾಣುತ್ತಿರುವುದು. ಈ ಸ್ಥಿತಿಯನ್ನೆಲ್ಲ ನೋಡುತ್ತಾ ಅವರೆಲ್ಲರೂ ಮುಂದೆ ಮುಂದೆ ಬರುವಾಗ ಕೃಷ್ಣನು ಧರ್ಮರಾಜನನ್ನು ಕುರಿತು, ಗುರುರಾಜೇಂದ್ರ, ಅದು ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಕಾಣುವ 5 ಮಡುಗಳಿಗೆ ರಾಮಹೃದಗಳೆಂದು ಹೆಸರು. ಇಲ್ಲಿಯೇ ಪರಶುರಾಮನು ಕ್ಷತ್ರಿಯರ ರಕ್ತದಿಂದ ತನ್ನ ಪಿತೃಗಳಿಗೆ ತರ್ಪಣವನ್ನು ನಡೆಸಿದನು. ಆ ಪರಶುರಾಮನು 21 ಭೂಮಿಯನ್ನು ಸುತ್ತಿ ಸುತ್ತಿ ಕ್ಷತ್ರಿಯರನ್ನೆಲ್ಲ ನಿಶೇಷವಾಗಿ ಕೊಂದು ಭೂಮಿಯಲ್ಲಿ ಕ್ಷತ್ರಿಯರ ಸುಳಿವೆ ಇಲ್ಲದಂತೆ ಮಾಡಿ ಅವರ ರಕ್ತದಿಂದ ಇಲ್ಲಿ ಈ ಮಡುಗಳನ್ನು ತುಂಬಿದ ಮೇಲೆ ತನ್ನ ಆ ಕೊಲೆಗೆಲಸದಿಂದ ಶಾಂತನಾದನು ಎಂದನು. ಆಗ ಯುಧಿಷ್ಠಿರನು, ಓ ವಾಸುದೇವ, ಪರಶುರಾಮನು 21 ಸಾರಿ ಕ್ಷತ್ರಿಯರನ್ನು ಹುಡುಕಿ ಕೊಂದು ಭೂಮಿಯನ್ನು ಕ್ಷತ್ರಿಯ ಶೂನ್ಯವನ್ನಾಗಿ ಮಾಡಿದನೆಂದು ಹೇಳುವೆಯಲ್ಲವೇ? ಇದರಲ್ಲಿ ನನಗೊಂದು ದೊಡ್ಡ ಸಂದೇಹವುಂಟಾಗಿದೆ. ಆ ಜಮದಗ್ನಿ ಪುತ್ರನು ಕ್ಷತ್ರಿಯ ಬೀಜವನ್ನೇ ಸುಟ್ಟನೆಂದ ಮೇಲೆ ಈಗ ತಿರುಗಿ ಭೂಮಿಯಲ್ಲಿ ಕ್ಷತ್ರಿಯ ಜಾತಿಯು ಹುಟ್ಟಿ ಪ್ರಬಲಿಸಿದುದು ಹೇಗೆ? ಮಹಾತ್ಮನಾದ ಆ ಪರಶುರಾಮನು ಕ್ಷತ್ರಿಯರನ್ನು ಕೊಂದ ಬಗೆಯೇನು? ಅದು ತಿರುಗಿ ಮೊಳೆತು ವೃದ್ಧಿಯಾದುದು ಹೇಗೆ? ಈಗಿನ ನಮ್ಮ ಮಹಾರಥರ ಯುದ್ಧದಲ್ಲಿಯೇ ಕೋಟಿ ಕೋಟಿ ಸಂಖ್ಯೆಯಿಂದ ಕ್ಷತ್ರಿಯರು ಹತರಾಗಿ ಈ ಕುರುಭೂಮಿಯೆಲ್ಲ ಅವರ ದೇಹಗಳಿಂದ ವ್ಯಾಪ್ತವಾಗಿದೆಯಲ್ಲವೇ? ಇವರೆಲ್ಲರೂ ಎಲ್ಲಿಂದ ಬಂದರು? ಹಿಂದೆ ರಾಮನು ಅಷ್ಟು ಮಂದಿ ಕ್ಷತ್ರಿಯರನ್ನು ಕೊಂದ ಕಾರಣವೇನು? ಈ ನನ್ನ ಸಂಶಯವನ್ನು ನೀಗಿಸಬೇಕು. ಓ ದೇವ, ಉಪೇಂದ್ರ, ವೇದವಾದರೂ ನಿನ್ನ ಮಾತಿಗೆ ಮಿಂಚಿದುದಲ್ಲ ಎಂದನು. ಆಗ ಕೃಷ್ಣನು ಮುಂದೆ ಪ್ರಯಾಣ ಮಾಡುತ್ತಲೇ ಕ್ಷತ್ರಿಯರು ನಷ್ಟವಾದುದನ್ನು, ಅವರು ತಿರುಗಿ ವೃದ್ಧಿಗೆ ಬಂದುದನ್ನು ಯಥಾವತ್ತಾಗಿ ಧರ್ಮರಾಜನಿಗೆ ತಿಳಿಸಲಾರಂಭಿಸಿದನು. ಇದು 47ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.